ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವೆಲ್ಲರೂ ಕೂಡ ಪೀರಿಯೋಡಿಕ್ ಟೇಬಲ್ನ ನೋಡೇ ಇರ್ತೀರ. ಯಾರ್ಯಾರು ನೋಡಿಲ್ಲ ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ. ನಿಮ್ಮ ಪೀರಿಯೋಡಿಕ್ ಟೇಬಲ್ನಲ್ಲಿ 4 ಬ್ಲಾಕ್ಗಳು ಬರುತ್ತೆ. ಸೊ ಒಂದು ಎಸ್, ಪಿ, ಡಿ ಆ್ಯಂಡ್ ಎಫ್. ಈ ಚಾಪ್ಟರಲ್ಲಿ ನಾವು ಡಿ ಮತ್ತು ಎಫ್ ಬ್ಲಾಕ್ನ ಬಗ್ಗೆ ಸ್ಟಡಿ ಮಾಡೋಣ. ಆ್ಯಂಡ್ ನಿಮ್ಮ ಪೀರಿಯೋಡಿಕ್ ಟೇಬಲ್ನಲ್ಲಿ 18 ಗ್ರೂಪ್ಸ್ಗಳು ಬರುತ್ತೆ. 18 ಗ್ರೂಪ್ಸ್. ಹಾಗಾದರೆ ಗ್ರೂಪ್ಸ್ ಅಂದರೆ ಏನು? ಪೀರಿಯೋಡಿಕ್ ಟೇಬಲ್ನಲ್ಲಿ ಇರುವಂತಹ ವರ್ಟಿಕಲ್ ಕಾಲಮ್ಸ್ಗಳೇನಿದೆ ಇದನ್ನು ನಾವು ಗ್ರೂಪ್ ಅಂತ ಕರಿತೀವಿ. ಸೊ ಈ ರೀತಿ 18 ಗ್ರೂಪ್ಗಳು ಪ್ರೆಸೆಂಟ್ ಇದೆ. ಆ್ಯಂಡ್ ಅದೇ ರೀತಿಯಾಗಿ ಹಾರಿಸಾಂಟಲ್ ರೋಸ್ ಏನಿದೆ ಇದನ್ನು ಪೀರಿಯಡ್ಸ್ ಅಂತ ಕರೀತಾರೆ. ಸೊ 7 ಪೀರಿಯಡ್ಸ್. ಸೊ 7 ಪೀರಿಯಡ್ಸ್ ಆ್ಯಂಡ್ 18 ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ಅ ಪೀರಿಯೋಡಿಕ್ ಟೇಬಲ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತ ಅಂದರೆ, ನಿಮ್ಮ ಪೀರಿಯೋಡಿಕ್ ಟೇಬಲ್ನಲ್ಲಿ ಗ್ರೂಪ್ ನಂಬರ್ 3, ಸೊ ಗ್ರೂಪ್ ನಂಬರ್ 3ಇಂದ ಗ್ರೂಪ್ ನಂಬರ್ 12ವರೆಗೆ ಏನು ಗ್ರೂಪ್ಸ್ ಇದೆ ಅಂದರೆ ಇಲ್ಲಿ 4 ಬಂತು, 5 ಬಂತು, 6, 7, 8, 9, 10, 11 ಆ್ಯಂಡ್ 3 and 12 ಇನ್ಕ್ಲೂಡ್ ಆಗುತ್ತೆ. ಈ ಗ್ರೂಪ್ಗಳಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಡಿ ಬ್ಲಾಕ್ ಎಲಿಮೆಂಟನ್ನು ಟ್ರಾನ್ಸಿಷನ್ ಎಲಿಮೆಂಟ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಅದೇ ರೀತಿ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಯಾಕೆ ಅಂತ ಮುಂದೆ ನೋಡೋಣ. ಈ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 3 ಮೇನ್ ಸೀರೀಸ್ ಇದೆ. 3D ಸೀರೀಸ್, 4D ಸೀರೀಸ್ ಆ್ಯಂಡ್ 5D ಸೀರೀಸ್. ಆ್ಯಂಡ್ ಇದರ ಜೊತೆಗೆ 6D ಸೀರೀಸ್ ಕೂಡ ಬರುತ್ತೆ. ಆ್ಯಂಡ್ ಮೇನ್ ಅಂತ ಬಂದಾಗ ಈ 3 ಸೀರೀಸ್ಗಳಿದೆ. ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ 2 ಸೀರೀಸ್ ಬರುತ್ತೆ. ಒಂದು 4F ಸೀರೀಸ್ ಆ್ಯಂಡ್ 5F ಸೀರೀಸ್. 4F ಸೀರೀಸ್ನ ಲ್ಯಾಂಥನೈಡ್ಸ್ ಅಂತ ಕರೀತಾರೆ ಆ್ಯಂಡ್ 5F ಸೀರೀಸ್ನ ಆಕ್ಟಿನಾಯ್ಡ್ಸ್ ಅಂತ ಕರೀತಾರೆ. ಮೊದಲನೇದಾಗಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ನ ಬಗ್ಗೆ ಸ್ಟಡಿ ಮಾಡೋಣ. ಸೊ ಏನಿದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ, ಯಾವ ಎಲಿಮೆಂಟ್ಸನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅದಕ್ಕೆ ಪ್ರಾಪರ್ಟಿ ಏನಿರಬೇಕು ಅಂತ ನೋಡೋದಾದರೆ, ದ ಎಲಿಮೆಂಟ್ಸ್ ವಿಚ್ ಹ್ಯಾಸ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆರ್ ಇನ್ ಎನಿ ಒನ್ ಆಫ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ಏನು, ಯಾವ ಎಲಿಮೆಂಟ್ಸ್ಗಳ ಗ್ರೌಂಡ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ಸ್ಟೇಟಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ಗಳು ಪ್ರೆಸೆಂಟ್ ಇರುತ್ತೋ ಅಂಥ ಎಲಿಮೆಂಟ್ಸನ್ನು ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೀವು ಒಂದಿಷ್ಟು ಎಲಿಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀರಾ. ದಟ್ ಈಸ್ ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯುರಿ. ಸೊ ಈ 3 ಎಲಿಮೆಂಟ್ಗಳು ಗ್ರೂಪ್ ನಂಬರ್ 12ಅಲ್ಲಿ ಬರುತ್ತೆ. ಆ್ಯಂಡ್ ಈ 3 ಎಲಿಮೆಂಟ್ಸ್ಗಳಲ್ಲಿ D10 ಕಾನ್ಫಿಗರೇಷನ್ ಇದೆ. ಸೊ D10 ಅಂತ ಅಂದರೆ ಏನು? ಸೊ ನಿಮಗೆ ಗೊತ್ತಿದೆ, ಡಿ ಆರ್ಬಿಟಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಫಿಲ್ ಮಾಡ್ಬೋದು ನಾವು? 10 ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡ್ಬೋದು, ರೈಟ್? ಸೊ ಕಂಪ್ಲೀಟ್ಲಿ ಫಿಲ್ಡ್ ಅಂದರೆ 10 ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರಬೇಕು. ಓಕೆ, ಆದರೆ ಇಲ್ಲಿ ನೋಡಿ, ಇಲ್ಲಿ ಜಿಂಕು, ಕ್ಯಾಡ್ಮಿಯಮ್ ಮತ್ತು ಮರ್ಕ್ಯುರಿಯಲ್ಲಿ D10 ಕಾನ್ಫಿಗರೇಷನ್ ಇರೋದ್ರಿಂದ ಇದನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೆಯಲ್ಲ. ಓಕೆ, ಯಾಕೆ? ಇಲ್ಲಿ ಡೆಫಿನೇಷನ್ ನೀವು ನೋಡ್ತಿರ್ಬೋದು. ಸೊ ದ ಎಲಿಮೆಂಟ್ಸ್ ವಿಚ್ ಹ್ಯಾಸ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂದರೆ ನಿಮ್ಮ ಎಲಿಮೆಂಟಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಪ್ರೆಸೆಂಟ್ ಇರಬೇಕು, ಆಗ ಮಾತ್ರ ಅದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಈ 3 ಎಲಿಮೆಂಟ್ಸ್ಗಳಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ. ಸೊ ಆದ್ದರಿಂದ ಇದನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೆಯಲ್ಲ. ಆದರೆ ಸೊ ಈ ಎಲಿಮೆಂಟ್ಸ್ಗಳು ಟ್ರಾನ್ಸಿಷನ್ ಸೀರೀಸ್ಗಳ ಕೊನೆಯಲ್ಲಿ ಬರೋದ್ರಿಂದ ಇದನ್ನು ನಾವು ಟ್ರಾನ್ಸಿಷನ್ ಮೆಟಲ್ಗಳ ಜೊತೆಗೆ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್, ಪೊಸಿಷನ್ ಇನ್ ದ ಪೀರಿಯೋಡಿಕ್ ಟೇಬಲ್. ಸೊ ನೀವೆಲ್ಲರೂ ಕೂಡ ಪೀರಿಯೋಡಿಕ್ ಟೇಬಲ್ನ ನೋಡಿರ್ತೀರಾ. ಸೊ ಇದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ ಇರುತ್ತೆ. ಇದರ ನಡುವೆ ನಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ. ಓಕೆ, ಎಸ್, ಪಿ, ಡಿ. ಈ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಯಾಕೆ? ಬಿಕಾಸ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಬಿಟ್ವೀನ್ ಎಸ್ ಬ್ಲಾಕ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಯಾಕೆ ಅಂತ ಅಂದರೆ, ನಮ್ಮ ಡಿ ಬ್ಲಾಕ್ ಎಲಿಮೆಂಟ್ಸಿನ ಪ್ರಾಪರ್ಟೀಸ್ ಏನಿದೆ ಇದು ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಗಳ ನಡುವೆ ಇದೆ. ಸೊ ಎಸ್ ಬ್ಲಾಕ್ಗಳು ಮೆಟಲ್ಸು, ಪಿ ಬ್ಲಾಕು ನಾನ್ ಮೆಟಲ್ಸ್. ಸೊ 2 ಪ್ರಾಪರ್ಟಿ ನಮ್ಮ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಇದೆ. ಸೊ ಅದರಿಂದ ಇದನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, 3D ಸೀರೀಸ್, 4D ಸೀರೀಸ್, 5D ಸೀರೀಸ್ ಆ್ಯಂಡ್ 6D ಸೀರೀಸಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಯಾವ್ದು ಅಂತ ಒಂದ್ಸಲ ಬ್ರೀಫಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿದೆ? ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಏನು? N-1D 1 to 10, NS 1 to 2. N-1 ಅಂದರೆ ಏನು? ಇನ್ನರ್ ಡಿ ಆರ್ಬಿಟಲ್. ಸೊ ಇದರಲ್ಲಿ 1 ರಿಂದ 10 ಎಲೆಕ್ಟ್ರಾನ್ಸ್ಗಳನ್ನು ನಾವು ಫಿಲ್ ಮಾಡ್ಬೋದು. ಓಕೆ, ವಿಚ್ ಕನ್ಸಿಸ್ಟ್ ಆಫ್ 1 to 10 ಎಲೆಕ್ಟ್ರಾನ್ಸ್. ಸೊ ಅದೇ ರೀತಿ NS ಅಂದರೆ ಔಟರ್ ಮೋಸ್ಟ್ NS ಆರ್ಬಿಟಲ್. ಸೊ ಇದರಲ್ಲಿ 1 ರಿಂದ 2 ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡಬಹುದು. ಓಕೆ, ನೆಕ್ಸ್ಟ್
ಹಾಫ್ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್. ಸೊ ಹಾಫ್ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಏನಿದೆ ಅದು ಹೈಲಿ ಸ್ಟೇಬಲ್ ಆಗಿರುತ್ತೆ. ಏನಿದು ಹಾಫ್ ಫಿಲ್ಡ್ ಅಂತ ಅಂದರೆ, ಈಗ ನೋಡಿ ಡಿ ಆರ್ಬಿಟಲಲ್ಲಿ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 10 ಎಲೆಕ್ಟ್ರಾನ್ಸ್ ಇರುತ್ತೆ. ಹೇಗೆ ಫಿಲ್ ಮಾಡ್ತೀರಾ? ಸೊ ಈಗ ಫಾರ್ ಎಕ್ಸಾಂಪಲ್ 5 ಎಲೆಕ್ಟ್ರಾನ್ ಇದೆ ಅಂತ ಅಂದರೆ, ಸೊ ಹೀಗೆ, ಸೊ ಇದರಲ್ಲೆರಡು, ಇದರಲ್ಲೆರಡು, ಇದರಲ್ಲಿ ಒಂದು, ಈ ರೀತಿ ಫಿಲ್ ಮಾಡೋ ಹಾಗಿಲ್ಲ. ಹಾಗಾದರೆ ಹೇಗೆ ಫಿಲ್ ಮಾಡಬೇಕು? ಸೊ ನೋಡಿ, ಎಲ್ಲದರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಬರುತ್ತೆ. ಓಕೆ, ಇದನ್ನು ನಾವು ಹಾಫ್ ಫಿಲ್ಡ್ ಆರ್ಬಿಟಲ್ ಅಂತ ಕರಿತೀವಿ. ಸೊ ಕಂಪ್ಲೀಟ್ಲಿ ಫಿಲ್ಡ್ ಅಂದರೆ ಸೊ 10 ಎಲೆಕ್ಟ್ರಾನ್ಸ್, ಹೌದಾ? ಸೊ ಇದು ಕಂಪ್ಲೀಟ್ಲಿ ಫಿಲ್ಡ್. ಸೊ ಯಾವ ಆರ್ಬಿಟಲ್ಸ್ ಅಥವಾ ಯಾವ ಎಲಿಮೆಂಟ್ಸಲ್ಲಿ ಹಾಫ್ ಫಿಲ್ಡ್ ಮತ್ತು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇರುತ್ತೆ, ಸೊ ಅದು ಹೈಲಿ ಸ್ಟೇಬಲ್ ಆಗಿರುತ್ತೆ. ನಾವು ಎಕ್ಸಾಂಪಲ್ ನೋಡೋದಾದರೆ ಕ್ರೋಮಿಯಂ. ಸೊ ಕ್ರೋಮಿಯಂ ಏನಿದೆ, ಸೊ ಇದರಲ್ಲಿ ಇರುವಂಥದ್ದು 3d5 4s1 ಅಂದರೆ ಎರಡೂ ಕೂಡ ಹಾಫ್ ಫಿಲ್ಡ್ ಇದೆ. ಓಕೆ, ಸೊ ಅದರಿಂದ ಇದು ಹೈಲಿ ಸ್ಟೇಬಲ್. ಸೊ ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯುರಿ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ? ಆಲ್ರೆಡಿ ಗೊತ್ತಾಗಿದೆ, ಈ 3 ಎಲಿಮೆಂಟ್ಸ್ಗಳಲ್ಲಿ ನಮಗೆ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇದೆ ಅಂತ. ಅಂದರೆ ಸೊ D10 ಕಾನ್ಫಿಗರೇಷನ್ ಇದೆ. ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಆಗುತ್ತೆ? n-1 D10 ns2. ಸೊ ಇಲ್ಲೇನಾಗಿದೆ, ಆರ್ಬಿಟಲ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ನಾವು ಇದನ್ನು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್. ಅಂದರೆ 3D ಸೀರೀಸಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗಳು ಬರುತ್ತೆ, ಅದರ ಸಿಂಬಲ್ ಏನು, ಆ್ಯಂಡ್ ಅದರ ಆಟೋಮಿಕ್ ನಂಬರ್ ಎಷ್ಟು, ಆ್ಯಂಡ್ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅಂತ. ಸೊ ನೋಡ್ತಾ ಬರೋಣ ಒಂದೊಂದೇ. ಸೊ ಮೊದಲನೇ ನೋಡಿ ಸ್ಕ್ಯಾಂಡಿಯಮ್. ಸೊ ಇದರ ಸಿಂಬಲ್ SC, ಆಟೋಮಿಕ್ ನಂಬರ್ 21, ಆ್ಯಂಡ್ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d1 4s2. ಇಲ್ಲಿ ನೋಡಿ ಆರ್ಗಾನ್ ಅನ್ನೋವಂಥದ್ದೇನು, ಇಟ್ ಇಸ್ ಅ ನೋಬಲ್ ಗ್ಯಾಸು. ಇದರ ಆಟೋಮಿಕ್ ನಂಬರ್ 18. ಸೊ 18 ಇಲ್ಲಿ 3d1 ಇದೆ, ಸೊ 19 ಆಯಿತು, ಪ್ಲಸ್ 2 ಆಯಿತಾ. 18 + 1 + 2 ಏನಾಯಿತು? 21. ಸೊ ಒಂದು ನೋಬಲ್ ಗ್ಯಾಸು ಯಾವ ತೊಗೊಂಡಿದ್ದೀವಿ? ಆರ್ಗಾನ್ 3d1 4s2. ನೆಕ್ಸ್ಟ್ ಒನ್ ಟೈಟಾನಿಯಮ್. ಸೊ ಇದರ ಸಿಂಬಲ್ Ti, ಆಟೋಮಿಕ್ ನಂಬರ್ 22, ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d2 4s2. ನೆಕ್ಸ್ಟ್ ಇಸ್ ವೆನೆಡಿಯಮ್. ವೆನೆಡಿಯಮ್ನ ಸಿಂಬಲ್ ಕ್ಯಾಪಿಟಲ್ ಲೆಟರ್ V, ಆಟೋಮಿಕ್ ನಂಬರ್ 23, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d3 4s2. ಸೊ ನೆಕ್ಸ್ಟ್ ಒನ್ ಇಸ್ ಕ್ರೋಮಿಯಮ್. ಕ್ರೋಮಿಯಮ್ನ ಸಿಂಬಲ್ Cr, ಕ್ಯಾಪಿಟಲ್ ಲೆಟರ್ C, ಸ್ಮಾಲ್ ಲೆಟರ್ R, ಆಟೋಮಿಕ್ ನಂಬರ್ 24, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d5 4s1. ಸೊ ಇಲ್ಲಿ ನೋಡಿ ಎಕ್ಸೆಪ್ಷನಲ್ ಕೇಸ್, ಇಲ್ಲೇನಾಗಿದೆ 3d3 4s2 ಇದೆ, ಹೌದಾ. ಸೊ ಕ್ರೋಮಿಯಮಲ್ಲಿ ಏನಾಗಿರಬೇಕಾಗಿತ್ತಾಗ 3d4 4s2 ಆಗಿರಬೇಕಾಗಿತ್ತು. ಆದರೆ ನಮಗೆ ಗೊತ್ತಾಗಿದೆ ಕಂಪ್ಲೀಟ್ಲಿ ಫಿಲ್ಡ್ ಮತ್ತು ಹಾಫ್ ಫಿಲ್ಡ್ ಏನು ಆರ್ಬಿಟಲ್ಸ್ಗಿರುತ್ತೆ ಹೈಲಿ ಸ್ಟೇಬಲ್ ಆಗಿರೋದ್ರಿಂದ ಏನಾಗಿದೆ, ಇಲ್ಲಿ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಇದೆ 3d5 4s1. ಓಕೆ, ಸೊ ಅದರಿಂದ ಇದು ಹೈಲಿ ಸ್ಟೇಬಲ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಮ್ಯಾಂಗನೀಸ್. ಇದರ ಸಿಂಬಲ್ Mn, ಆಟೋಮಿಕ್ ನಂಬರ್ 25, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d5 4s2. ನೆಕ್ಸ್ಟ್ ಒನ್ ಇಸ್ ಐರನ್. ಐರನ್ನ ಸಿಂಬಲ್ Fe, ಆಟೋಮಿಕ್ ನಂಬರ್ 26, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s2. ನೆಕ್ಸ್ಟ್ ಒನ್ ಕೋಬಾಲ್ಟ್. ಸೊ ಕೋಬಾಲ್ಟ್ನ ಸಿಂಬಲ್ CO, ಕ್ಯಾಪಿಟಲ್ ಲೆಟರ್ C, ಸ್ಮಾಲ್ ಲೆಟರ್ O, ಆಟೋಮಿಕ್ ನಂಬರ್ 27, ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d7 4s2. ನೆಕ್ಸ್ಟ್ ಒನ್ ನಿಕ್ಕಲ್. ಸಿಂಬಲ್ Ni, ಆಟೋಮಿಕ್ ನಂಬರ್ 28, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d8 4s2. ನೆಕ್ಸ್ಟ್ ಒನ್ ಕಾಪರ್. ಸಿಂಬಲ್ Cu. ತುಂಬ ಜನ ಏನು ಅಂದ್ಕೊಳ್ತಾರೆ CO ಅಂತ. CO ಅಂದರೆ ಕೋಬಾಲ್ಟ್ ಆಗುತ್ತೆ, ಕಾಪರ್ ಅಂದರೆ Cu, ಕ್ಯಾಪಿಟಲ್ ಲೆಟರ್ C, ಸ್ಮಾಲ್ ಲೆಟರ್ U, ಆಟೋಮಿಕ್ ನಂಬರ್ 29, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s1. ಸೊ ಇಲ್ಲಿ ನೋಡಿ ನಮ್ಮ ಪ್ರಕಾರ ಏನಾಗಿರಬೇಕಾಗಿತ್ತು 3d9 4s2 ಆಗಿರಬೇಕಾಗಿತ್ತು. ಆದರೆ ಇಲ್ಲಿ ಯಾಕೆ 3d10 ಆಯಿತು ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಹೈಲಿ ಸ್ಟೇಬಲ್ ಆಗಿರೋದ್ರಿಂದ ಇಲ್ಲಿ ನಮಗೆ ಕಂಪ್ಲೀಟ್ಲಿ ಫಿಲ್ಡ್ ಆಯಿತು, ಅಂದರೆ ಹೈಲಿ ಸ್ಟೇಬಲ್. ಸೊ ನೆಕ್ಸ್ಟ್ ಒನ್ ಜಿಂಕ್. ಸೊ ಜಿಂಕ್ನ ಸಿಂಬಲ್ Zn, ಕ್ಯಾಪಿಟಲ್ ಲೆಟರ್ Z, ಸ್ಮಾಲ್ ಲೆಟರ್ N, ಆಟೋಮಿಕ್ ನಂಬರ್ 30, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s2. ಸೊ ಆಗಲೇ ನಾವು ಹೇಳಿದ್ವಿ ಜಿಂಕ್, ಮರ್ಕ್ಯುರಿ ಆ್ಯಂಡ್ ಕ್ಯಾಡ್ಮಿಯಮ್. ಸೊ ಈ 3 ಎಲಿಮೆಂಟ್ಗಳನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೆಯಲ್ಲ ಅಂತ. ಸೊ ಯಾಕೆ? ಅದರಲ್ಲಿ D10 ಕಾನ್ಫಿಗರೇಷನ್ ಇದೆ ಅಂತ. ಆದರೆ ಕಾಪರಲ್ಲೂ ಕೂಡ D10 ಕಾನ್ಫಿಗರೇಷನ್ ಇದೆ ಅಲ್ವಾ. ಸೊ ಯಾಕೆ ಇದು ಕಾಪರ್ ಮಾತ್ರ ನಮಗೆ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿ ಕನ್ಸಿಡರ್ ಆಗುತ್ತೆ, ಜಿಂಕ್ ಯಾಕೆ ಆಗಲ್ಲ? ಸೊ ಇದಕ್ಕೂ ಕೂಡ ಒಂದು ಕಾರಣ ಇದೆ. ಸೊ ನಿಮಗೆ ಗೊತ್ತಿದೆ ಜಿಂಕ್ನ ಆಕ್ಸಿಡೇಷನ್ ಸ್ಟೇಟು +2 ಆ್ಯಂಡ್ ಕಾಪರ್ನ ಆಕ್ಸಿಡೇಷನ್ ಸ್ಟೇಟು ಅದು +1 ಎಕ್ಸಿಬಿಟ್ ಮಾಡುತ್ತೆ, +2 ಎಕ್ಸಿಬಿಟ್ ಮಾಡುತ್ತೆ.
ಸೊ ಯಾವಾಗ ನಾವು +2 ಅಂದರೆ ಜಿಂಕಿಂದ 2 ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡ್ತೀವಿ, ಆಗ ಈ 2 ಎಲೆಕ್ಟ್ರಾನ್ಸ್ಗಳು 4s2 ಇಂದ ರಿಮೂವ್ ಆಗುತ್ತೆ. ಓಕೆ, ಸೊ ಆಗ 3d10 ಹಾಗೆ ಉಳಿಯುತ್ತೆ. ಇಲ್ಲಿ ಪಾರ್ಷಿಯಲಿ ಫಿಲ್ಡ್ ಆಗಿಲ್ಲ, ಕಂಪ್ಲೀಟ್ಲಿ ಫಿಲ್ಡೇ ಇದೆ. ಅದೇ ಕಾಪರಿಂದ ನೀವು 2 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ರೆ, ಅದರ ಆಕ್ಸಿಡೇಷನ್ ಸ್ಟೇಟ್ +2 ಇದ್ದಾಗ 2 ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡ್ತಿರಲ್ಲ, ಸೊ ಆಗೇನಾಗುತ್ತೆ, ಸೊ ಒಂದು ಎಲೆಕ್ಟ್ರಾನ್ 4s1 ಇಂದ ಹೋಗುತ್ತೆ ಆ್ಯಂಡ್ ಇನ್ನೊಂದು ಎಲೆಕ್ಟ್ರಾನು 3d10 ಇಂದ ಹೋಗುತ್ತೆ. ಆಗ ಅದೇನಾಗುತ್ತೆ, 3d9 ಆಗುತ್ತೆ. ಸೊ 3d9 ಆದರೆ ಏನಾಯಿತು, ಪಾರ್ಷಲಿ ಫಿಲ್ಡ್ ಅಂದರೆ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಹೌದಾ, ನಾವು ಡೆಫಿನೇಷನಲ್ಲಿ ನೋಡಿದ್ವಿ. ಸೊ ಯಾವ ಎಲಿಮೆಂಟ್ಸಲ್ಲಿ ಅದರ ಗ್ರೌಂಡ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ಸ್ಟೇಟ್, ಒನ್ ಆಫ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೆ, ಸೊ ಅಂಥ ಎಲಿಮೆಂಟ್ಸನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ. ಸೊ ಇಲ್ಲೇನಾಗ್ತಿದೆ, 3d9 ಆಗಿ ಕನ್ವರ್ಟ್ ಆಗುತ್ತೆ ಯಾವಾಗ ನೀವು 2 ಎಲೆಕ್ಟ್ರಾನ್ಸನ್ನು ಕಾಪರಿಂದ ರಿಮೂವ್ ಮಾಡಿದಾಗ. ಸೊ ಆದ್ದರಿಂದ ಕಾಪರನ್ನು ನಾವು ಟ್ರಾನ್ಸಿಷನ್ ಮೆಟಲ್ ಅಂತ ಕರಿತೀವಿ, ಜಿಂಕನ್ನ ಟ್ರಾನ್ಸಿಷನ್ ಮೆಟಲ್ ಅಂತ ಕರೆಯಲ್ಲ. ಆದರೆ ಅದು ಆ ಸೀರೀಸ್ನ ಕೊನೆಯಲ್ಲಿ ಬರೋದ್ರಿಂದ ನಾವು ಟ್ರಾನ್ಸಿಷನ್ ಮೆಟಲ್ಗಳ ಜೊತೆಗೆ ಸ್ಟಡಿ ಮಾಡ್ತೀವಿ. ಸೊ ಇದಿಷ್ಟು ಕೂಡ 3D ಸೀರೀಸ್. ಸೊ ನೆಕ್ಸ್ಟ್ ಒನ್, ನಿಯೋಬಿಯಮ್, ಸಿಂಬಲ್ NB, ಅಟೋಮಿಕ್ ನಂಬರ್ 41, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d4 5s1. ಸೊ ಇಲ್ಲಿ ಯಾಕೆ ಈ ರೀತಿ ಆಗ್ತಿದೆ, ಸೊ ಇಲ್ಲಿ 4d3 5s2 ಬರಬೇಕಾಗಿತ್ತು, ಹೌದಾ. ಸೊ ಇಲ್ಲಿ 5s1 ಅಂದರೆ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಹೈಲಿ ಸ್ಟೇಬಲ್ ಆಗಿರೋದ್ರಿಂದ ಇದನ್ನು 4d4 5s1 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಮಾಲಿಬ್ಡೆನಮ್, ಸಿಂಬಲ್ MO, ಅಟೋಮಿಕ್ ನಂಬರ್ 42, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d5 5s1. ಸೊ ಇಲ್ಲೂ ಕೂಡ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಆರ್ ಹೈಲಿ ಸ್ಟೇಬಲ್. ಸೊ ನೆಕ್ಸ್ಟ್ ಇಸ್ ಟೆಕ್ನೀಷಿಯಮ್, ಸಿಂಬಲ್ TC, ಅಟೋಮಿಕ್ ನಂಬರ್ 43, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d5 5s2. ನೆಕ್ಸ್ಟ್ ಒನ್, ರುಥೇನಿಯಮ್, ಸಿಂಬಲ್ RU, ಅಟೋಮಿಕ್ ನಂಬರ್ 44, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d7 5s1. ಸೊ ಇಲ್ಲೂ ಕೂಡ ಅಷ್ಟೇ ಹಾಫ್ ಫಿಲ್ಡ್. ಸೊ ನೆಕ್ಸ್ಟ್ ಒನ್, ರೋಡಿಯಮ್. ಸೊ ರೋಡಿಯಮ್ನ ಸಿಂಬಲ್ RH, ಅಟೋಮಿಕ್ ನಂಬರ್ 45, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d8 5s1. ಸೊ ನೆಕ್ಸ್ಟ್ ಒನ್, ಪಲ್ಲಾಡಿಯಮ್, ಸಿಂಬಲ್ PD, ಅಟೋಮಿಕ್ ನಂಬರ್ 46, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d10 5s0. ಸೊ ಇಲ್ಲಿ ನೋಡಿ, ಇಲ್ಲೇನಾಗ್ತಿದೆ, ಈಗ ಏನು ಆಗಬೇಕಾಗಿತ್ತು ನಮ್ಮ ಪ್ರಕಾರ 4d9 5s1 ಆಗಿರಬೇಕಾಗಿತ್ತು, ಹೌದಾ. ಆದರೆ ಇಲ್ಲೇನು ಮಾಡಿದ್ದಾರೆ 4d10. ಯಾಕೆ 4d10? ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಹೈಲಿ ಸ್ಟೇಬಲ್. ನೆಕ್ಸ್ಟ್ ಒನ್, ಸಿಲ್ವರ್, ಸಿಂಬಲ್ AG, ಅಟೋಮಿಕ್ ನಂಬರ್ 47, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d10 5s1. ನೆಕ್ಸ್ಟ್ ಒನ್, ಕ್ಯಾಡ್ಮಿಯಮ್, ಸಿಂಬಲ್ CD, ಅಟೋಮಿಕ್ ನಂಬರ್ 48 ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್ 4d10 5s2. ಸೊ ಇದಿಷ್ಟು ಕೂಡ 4D ಸೀರೀಸ್. ನೆಕ್ಸ್ಟ್ ಒನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 5D ಸೀರೀಸ್. ಸೊ ಇದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಯಾವುದು, ಲ್ಯಾಂಥಾನಮ್, ಸಿಂಬಲ್ LA, ಅಟೋಮಿಕ್ ನಂಬರ್ 57, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 5d1 6s2. ಸೊ ಕ್ಸೆನಾನ್ನ ಅಟೋಮಿಕ್ ನಂಬರ್ ಎಷ್ಟು, 54 ಆ್ಯಂಡ್ 54 + 1 55, 55 + 2 57. ಓಕೆ, ಅಟೋಮಿಕ್ ನಂಬರ್ 57. ನೆಕ್ಸ್ಟ್ ಒನ್, ಹಾಫ್ನಿಯಮ್, ಸಿಂಬಲ್ HF, ಅಟೋಮಿಕ್ ನಂಬರ್ 72, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d2 6s2. ಓಕೆ, ಸೊ ನೆಕ್ಸ್ಟ್ ಒನ್, ಟ್ಯಾಂಟಾಲಮ್, ಸಿಂಬಲ್ TA, ಅಟೋಮಿಕ್ ನಂಬರ್ 73, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d3 6s2. ಸೊ ನೆಕ್ಸ್ಟ್ ಒನ್, ಟಂಗ್ಸ್ಟನ್. ಸೊ ಇದರ ಸಿಂಬಲ್ WO, ಅಟೋಮಿಕ್ ನಂಬರ್ 74, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d4 6s2. ನೆಕ್ಸ್ಟ್ ಒನ್, ರೀನಿಯಮ್, ಸಿಂಬಲ್ RE, ಅಟೋಮಿಕ್ ನಂಬರ್ 75, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d5 6s2. ನೆಕ್ಸ್ಟ್ ಒನ್, ಆಸ್ಮಿಯಮ್, ಸಿಂಬಲ್ OS, ಕ್ಯಾಪಿಟಲ್ ಲೆಟರ್ O, ಸ್ಮಾಲ್ ಲೆಟರ್ S, ಅಟೋಮಿಕ್ ನಂಬರ್ 76, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d6 6s2. ಸೊ ನೆಕ್ಸ್ಟ್ ಒನ್, ಇರಿಡಿಯಮ್, ಸಿಂಬಲ್ IR, ಅಟೋಮಿಕ್ ನಂಬರ್ 77 ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಸೆನಾನ್ 4f14 5d7 6s2. ಸೊ ಇದಿಷ್ಟು ಕೂಡ 5D ಸೀರೀಸ್. ನೆಕ್ಸ್ಟ್ ಒನ್, ಎಲೆಕ್ಟ್ರಾನ್ ಫಿಲ್ಲಿಂಗ್ ಪ್ಯಾಟ್ರನ್. ಸೊ ಎಲೆಕ್ಟ್ರಾನ್ಸ್ಗಳು ಹೇಗೆ ಫಿಲ್ ಆಗುತ್ತೆ, ಯಾವುದಾದ್ಮೇಲೆ ಯಾವ್ದು ಫಿಲ್ ಆಗುತ್ತೆ ಅಂತ. ಸೊ ನಿಮ್ಗೆ ಗೊತ್ತಿದೆ, K ಶೆಲ್, L ಶೆಲ್, M ಶೆಲ್, N ಶೆಲ್, ಹೌದಾ. ಸೊ ಈ ರೀತಿ, ಸೊ K ಶೆಲ್ಗೆ ನಾವು n = 1 ಅಂತ ಹೇಳ್ತೀವಿ, L ಶೆಲ್ಗೆ n = 2 ಅಂತ ಹೇಳ್ತೀವಿ. ಸೊ ಆ ರೀತಿ ಯಾವುದಾದ್ಮೇಲೆ ಯಾವುದು ಅಂತ. ಸೊ ಇಲ್ಲಿ ನೋಡಿ, ಯಾವ್ದು ಫಸ್ಟ್ ಫಿಲ್ ಆಗುತ್ತೆ, 1s ಆದಮೇಲೆ 2s ಆದಮೇಲೆ 2p ಆದಮೇಲೆ 3s, ನಂತರ 3p 4s 3d 4p
5s, 4d, 5p, 6s, 4f, 5d, 6p, 7s, 5f, 6d, 7p, 8s. ಸೊ ಈ ಪ್ಯಾಟ್ರನಲ್ಲಿ ಎಲೆಕ್ಟ್ರಾನ್ಸ್ಗಳು ಫಿಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಗ್ರೇಟರ್ ಹಾರಿಸಾಂಟಲ್ ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ದ್ಯಾನ್ ಟು ದ ಮೇನ್ ಗ್ರೂಪ್ ಎಲಿಮೆಂಟ್ಸ್. ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ 18 ಗ್ರೂಪ್ಗಳಿದೆ, ಹೌದಾ? ಸೊ ಇದರಲ್ಲಿ 3 to 12 ಗ್ರೂಪ್ಸ್ ಏನಿದೆ ಇದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಏನು ಗ್ರೂಪ್ ಅಂತ ಅಂದರೆ ವರ್ಟಿಕಲ್ ಕಾಲಮ್ಸ್ಗಳೇನಿದೆ ಇದನ್ನು ಗ್ರೂಪ್ ಅಂತ ಕರಿತೀವಿ, ರೈಟ್? ಈಗ 12th ಗ್ರೂಪ್ ಇದೆ ಇಲ್ಲಿ, ಸೊ ಇಲ್ಲಿ 11th ಗ್ರೂಪು, ಇಲ್ಲಿ 10th ಗ್ರೂಪು, 9th ಗ್ರೂಪು, 8th ಗ್ರೂಪ್. ಸೊ ಈ ಗ್ರೂಪ್ಗಳೆಲ್ಲವೂ ಕೂಡ ಏನಿದೆ ಎಲಿಮೆಂಟ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಈ ಎಲಿಮೆಂಟ್ಸ್ಗಳಿದೆ ಅಲ್ವಾ, ಸೊ ಈ ಎಲಿಮೆಂಟ್ಸ್ಗಳಿಗೆ ಅದರದೇ ಆದಂಥ ಪ್ರಾಪರ್ಟಿ ಇರುತ್ತೆ. ಸೊ ಇವರೇನು ಹೇಳ್ತಿದ್ದಾರೆ, ಹಾರಿಸಾಂಟಲ್ ಸಿಮಿಲಾರಿಟಿ ಅಂದರೆ ಗ್ರೂಪ್ 8ರಲ್ಲಿ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇದೆ, 9thಲ್ಲಿದೆ, 10thಲ್ಲಿದೆ. ಇಷ್ಟು ಗ್ರೂಪಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಅಂದರೆ ಹಾರಿಸಾಂಟಲ್ ಪೊಸಿಷನಲ್ಲಿ ಇರುವಂಥ ಎಲಿಮೆಂಟ್ಸ್ಗಳ ಪ್ರಾಪರ್ಟಿ ಏನಾಗಿದೆ, ಸಿಮಿಲರ್ ಆಗಿದೆ ಆಸ್ ಕಂಪೇರ್ ಟು ಮೇನ್ ಗ್ರೂಪ್ ಎಲಿಮೆಂಟ್. ಅಂದರೆ ಈಗ 11th ಗ್ರೂಪಲ್ಲಿ ಒಂದು ಎಲಿಮೆಂಟ್ ಇದೆ ಆ್ಯಂಡ್ 12th ಗ್ರೂಪಲ್ಲಿ ಎಲಿಮೆಂಟ್ ಇದೆ. ಸೊ ಈ ಗ್ರೂಪಲ್ಲಿ ಇರುವಂಥ ಎಲಿಮೆಂಟ್ಸ್ಗಳ ಪ್ರಾಪರ್ಟಿ ಸಿಮಿಲರ್ ಆಗಿದೆ, ಆದರೆ ಜಾಸ್ತಿ ಸಿಮಿಲಾರಿಟಿ ನಮಗೆ ಸಿಗೋದು ಹಾರಿಸಾಂಟಲ್ ಪೊಸಿಷನಲ್ಲಿ. ಓಕೆ, ಸೊ ಅಲ್ಲೇ ಹೇಳ್ತಿದ್ದಾರೆ ನೋಡಿ, ಬಟ್ ಸಮ್ ಗ್ರೂಪ್ ಸಿಮಿಲಾರಿಟೀಸ್ ಆಲ್ಸೋ ಎಕ್ಸಿಸ್ಟ್. ಸೊ ಸಮ್ ಆಫ್ ದ ಗ್ರೂಪ್ ಸಿಮಿಲಾರಿಟಿ ಕೂಡ ಇರುತ್ತೆ, ಆದರೆ ಜಾಸ್ತಿ ಇರುವಂಥದ್ದು ಹಾರಿಸಾಂಟಲ್ ಸಿಮಿಲಾರಿಟೀಸ್. ಸ್ಕ್ಯಾಂಡಿಯಮ್ ಇಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್ ಬಟ್ ಜಿಂಕ್ ಇಸ್ ನಾಟ್ ಬಿಕಾಸ್. ಸೊ ಸ್ಕ್ಯಾಂಡಿಯಮು ಟ್ರಾನ್ಸಿಷನ್ ಎಲಿಮೆಂಟು, ಜಿಂಕು ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ. ಯಾಕೆ? ಸ್ಕ್ಯಾಂಡಿಯಮಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ, ಜಿಂಕಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ. ಸೊ ಅದರಿಂದ ಜಿಂಕನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ ಆಗಿ ಕನ್ಸಿಡರ್ ಮಾಡಲ್ಲ. ಜನರಲ್ ಪ್ರಾಪರ್ಟೀಸ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್. ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋಸ್ ಮೆಟಾಲಿಕ್ ಪ್ರಾಪರ್ಟೀಸ್ ಸಚ್ ಆಸ್ ಹೈ ಟೆನ್ಸೈಲ್ ಸ್ಟ್ರೆಂತ್, ಡಕ್ಟಿಲಿಟಿ, ಮಲಿಯಬಿಲಿಟಿ, ಹೈ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆ್ಯಂಡ್ ಮೆಟಾಲಿಕ್ ಕ್ಲಸ್ಟರ್. ಸೊ ಹೆಸರಲ್ಲಿದೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ. ಸೊ ಎಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ಕೂಡ ಮೆಟಾಲಿಕ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವ್ಯಾವ ಮೆಟಾಲಿಕ್ ಪ್ರಾಪರ್ಟೀಸ್ ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ಹೈ ಟೆನ್ಸೈಲ್ ಸ್ಟ್ರೆಂತ್. ಏನಿದು ಟೆನ್ಸೈಲ್ ಸ್ಟ್ರೆಂತ್ ಅಂದರೆ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ದಟ್ ಎ ಮೆಟೀರಿಯಲ್ ಕ್ಯಾನ್ ಬೇರ್ ಬಿಫೋರ್ ಬ್ರೇಕಿಂಗ್ ವೆನ್ ಇಟ್ ಈಸ್ ಅಲೋಡ್ ಟು ಸ್ಟ್ರೆಚ್ಡ್ ಆರ್ ಪುಲ್ಡ್. ಸೊ ಒಂದು ಎಲಿಮೆಂಟನ್ನು ನೀವು ಸ್ಟ್ರೆಚ್ ಅಥವಾ ಪುಲ್ ಮಾಡ್ತೀರಾ, ಓಕೆ, ಒಂದು ಮೆಟೀರಿಯಲ್. ಸೊ ಒಂದು ಮೆಟೀರಿಯಲ್ನ ಸ್ಟ್ರೆಚ್ ಮಾಡ್ತೀರಾ, ಸೊ ಆಗೇನಾಗುತ್ತೆ, ಅದು ಮ್ಯಾಕ್ಸಿಮಮ್ ಸ್ಟ್ರೆಸ್ಸನ್ನು ಬಿಯರ್ ಮಾಡುತ್ತೆ. ಓಕೆ, ಬಿಫೋರ್ ಬ್ರೇಕಿಂಗ್, ಅದು ಬ್ರೇಕ್ ಆಗೋದಕ್ಕಿಂತ ಮುಂಚೆ ಎಷ್ಟು ಸ್ಟ್ರೆಸ್ಸನ್ನು ಬೇರ್ ಮಾಡುತ್ತೆ, ಸೊ ಅದನ್ನು ನಾವು ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಇಂಥ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಿಗೆ ಹೈ ಟೆನ್ಸೈಲ್ ಸ್ಟ್ರೆಂತ್ ಇದೆ. ಓಕೆ, ಸೊ ಜಾಸ್ತಿ ಅದನ್ನು ಸ್ಟ್ರೆಸ್ಸನ್ನು ಬೇರ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂದರೆ ಏನು? ಸೊ ಒಂದು ಎಲಿಮೆಂಟನ್ನು ಸ್ಟ್ರೆಚ್ ಮಾಡ್ತೀರಾ, ಸ್ಟ್ರೆಚ್ ಮಾಡಿದಾಗ ಅದು ತಿನ್ ವೈರ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಬ್ರೇಕ್ ಆಗಲ್ಲ. ಓಕೆ, ಸೊ ನೀವು ನೋಡಿರ್ಬೋದು ಕಾಪರ್ ವೈರ್ಸ್ ಎಲ್ಲ, ಹೌದಾ? ಸೊ ಸ್ಟ್ರೆಚ್ ಮಾಡಿದಾಗ ಅದು ಏನಾಗುತ್ತೆ, ತಿನ್ ವೈರ್ ಆಗಿ ಕನ್ವರ್ಟ್ ಆದರೆ ಅದನ್ನು ನಾವು ಡಕ್ಟಿಲಿಟಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಮಲಿಯಬಿಲಿಟಿ. ಸೊ ಮಲಿಯಬಿಲಿಟಿ ಅಂದರೆ ಇಲ್ಲಿ ನೀವು ಸ್ಟ್ರೆಚ್ ಮಾಡ್ತೀರಾ, ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ತಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಅದರ ಜೊತೆಗೆ ಹೈ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಇದೆ. ಆ್ಯಂಡ್ ಅದರ ಜೊತೆಗೆ ಮೆಟಾಲಿಕ್ ಕ್ಲಸ್ಟರ್ ಅಂದರೆ ಶೈನಿಂಗ್ ಏನಿದೆ, ಸೊ ಅದು ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಜಿಂಕ್, cadmium, mercury, manganese. It shows metallic structure at a normal temperature. ಸೊ ಈ 4 ಎಲಿಮೆಂಟ್ಸ್ಗಳು ನಾರ್ಮಲ್ ಟೆಂಪರೇಚರಲ್ಲಿ ಮೆಟಾಲಿಕ್ ಸ್ಟ್ರಕ್ಚರ್ನ ಎಕ್ಸಿಬಿಟ್ ಮಾಡುತ್ತೆ. ಟ್ರಾನ್ಸಿಷನ್ ಮೆಟಲ್ಸ್ ವೆರಿ ಮಚ್ ಹಾರ್ಡ್ ಆ್ಯಂಡ್ ಲೋ ವಾಲಟಿಲಿಟಿ. ಸೊ ಈ ಟ್ರಾನ್ಸಿಷನ್ ಮೆಟಲ್ಸ್ಗಳೇನಾಗಿದೆ, ತುಂಬಾ ಹಾರ್ಡ್ ಆಗಿರುತ್ತೆ ಆ್ಯಂಡ್ ವಾಲಟಿಲಿಟಿ ತುಂಬ ಕಮ್ಮಿ ಇರುತ್ತೆ. ವಾಲಟಿಲಿಟಿ ಅಂದರೆ ಆವಿಯಾಗುವಂಥದ್ದು. ಸೊ ಇದು ತುಂಬ ಕಮ್ಮಿ ಇರುತ್ತೆ ಆ್ಯಂಡ್ ತುಂಬಾ ಹಾರ್ಡ್ ಆಗಿರುತ್ತೆ. ಆ್ಯಂಡ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಡ್ಯೂ ಟು ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಬಿಟ್ವೀನ್ ದ ಮೆಟಲ್ ಆಟಮ್ಸ್. ಸೊ ಇಲ್ಲೇನಾಗ್ತಿದೆ, ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಿಗೆ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟು ತುಂಬಾ ಜಾಸ್ತಿ ಇರುತ್ತೆ. ಯಾಕೆ? ಸೊ ಇದರಲ್ಲಿ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಪ್ರೆಸೆಂಟ್ ಇರುತ್ತೆ ಬಿಟ್ವೀನ್ ದ ಮೆಟಲ್ ಆಟಮ್ಸ್. ಸೊ ಇಲ್ಲಿ ನೀವು ನೋಡ್ಬೋದು N-1D ಮತ್ತು NS ಇವೆರಡೂ ಕೂಡ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಅದರಿಂದ ಬಾಂಡು ತುಂಬಾ ಸ್ಟ್ರಾಂಗ್ ಇರುತ್ತೆ, ಆಗ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟು ತುಂಬಾ ಜಾಸ್ತಿ ಇರುತ್ತೆ. Melting point increases up to D5 except manganese and technetium and decreases with increasing atomic number. ಸೊ ನಮ್ಗೆ ಗೊತ್ತಿದೆ ಟ್ರಾನ್ಸಿಷನ್ ಮೆಟಲ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇದೆ ಅಂತ. ಸೊ ಇಲ್ಲೇನಂತ ಹೇಳ್ತಿದ್ದಾರೆ, ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಅಪ್ ಟು D5 ಕಾನ್ಫಿಗರೇಷನ್. D5 ಕಾನ್ಫಿಗರೇಷನ್ವರೆಗೂ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಯಾಕೆ ಈ ರೀತಿ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂದರೆ, ಸೊ ಅಲ್ಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಆದರೆ 2 ಎಕ್ಸೆಪ್ಷನಲ್ ಕೇಸ್ ಇದೆ, ಒಂದು ಮ್ಯಾಂಗನೀಸ್, ಇನ್ನೊಂದು ಟೆಕ್ನೀಷಿಯಮ್. ಸೊ ಇಲ್ಲಿ ಅನಾಮಲಸ್ ಬಿಹೇವಿಯರ್ ಇದೆ. ಆ್ಯಂಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ಸೊ ಅದೇ ಮುಂದೆ ಏನಾಗುತ್ತೆ, ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಮೆಲ್ಟಿಂಗ್ ಪಾಯಿಂಟು ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾಕೆ, ಅಲ್ಲಿ ಪೇರಿಂಗ್ ಆಗ್ತಾ ಬರುತ್ತೆ. ಗ್ರೇಟರ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸ್ಟ್ರಾಂಗರ್ ಇಸ್ ದ ಬಾಂಡಿಂಗ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಂಡಿಂಗು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯುರಿ, ದೇ ಆರ್ ಸಾಫ್ಟ್ ಮೆಟಲ್ಸ್ ವಿತ್ ಲೋಯರ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಜಿಂಕು, ಕ್ಯಾಡ್ಮಿಯಮು ಮತ್ತು ಮರ್ಕ್ಯುರಿ, ಈ 3 ಮೆಟಲ್ಸ್ಗಳೇನಿದೆ ಇದು ಸಾಫ್ಟ್ ಮೆಟಲ್ಸ್ ಆಗಿದೆ. ಸೊ ಸಾಫ್ಟ್ ಮೆಟಲ್ಸ್ ಆಗಿರೋದ್ರಿಂದ ಇದರ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಸೊ ಯಾಕೆ ಕಡಿಮೆ ಇದೆ ಅಂತ ನೋಡೋದಾದರೆ, ಬಿಕಾಸ್ ದ ಮೆಟಾಲಿಕ್ ಬಾಂಡಿಂಗ್ ಇಸ್ ವೀಕರ್. ಸೊ ಮೆಟಾಲಿಕ್ ಬಾಂಡಿಂಗ್ ಏನಾಗಿದೆ, ಅಲ್ಲಿ ವೀಕರ್ ಆಗಿದೆ. ಯಾಕೆ ಈ ರೀತಿ ಅಂದರೆ, ಇಲ್ಲಿ ಎಸ್ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಆದ್ದರಿಂದ ಇಲ್ಲಿ ಬಾಂಡಿಂಗು ವೀಕರ್. ಸೊ ಬಾಂಡಿಂಗ್ ವೀಕರ್ ಆದರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ಹೈ ಎಂಥಾಲ್ಪೀಸ್ ಆಫ್ ಅಟಮೈಸೇಷನ್. ಸೊ ಟ್ರಾನ್ಸಿಷನ್ ಮೆಟಲ್ಸ್ಗೆ ಎಂಥಾಲ್ಪಿ ಆಫ್ ಅಟಮೈಸೇಷನ್ ತುಂಬಾ ಜಾಸ್ತಿ ಇದೆ. ಹಾಗಾದರೆ ಏನು ಎಂಥಾಲ್ಪೀಸ್ ಆಫ್ ಅಟಮೈಸೇಷನ್ ಅಂದರೆ, ಸೊ ಒಂದು ಕಾಂಪೌಂಡು ಬ್ರೇಕ್ ಆಗಿಬಿಟ್ಟು ಇಂಡಿವಿಜುವಲ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ಒಂದು ಹೀಟ್ ಚೇಂಜ್ ಆಗುತ್ತೆ, ಅಮೌಂಟ್ ಆಫ್ ಹೀಟ್ ಚೇಂಜ್. ಸೊ ಅದನ್ನು ಎಂಥಾಲ್ಪೀಸ್ ಆಫ್ ಅಟಮೈಸೇಷನ್ ಅಂತ ಕರೀತಾರೆ. ಮೆಟಲ್ಸ್ ವಿತ್ ವೆರಿ ಹೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ನೋಬಲ್ ಇನ್ ದೇರ್ ರಿಯಾಕ್ಷನ್. ಸೊ ಯಾವ ಮೆಟಲ್ಸ್ಗಳಿಗೆ ಎಂಥಾಲ್ಪಿ ಆಫ್ ಅಟಮೈಸೇಷನ್ ತುಂಬಾ ಜಾಸ್ತಿ ಇರುತ್ತೆ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇರುತ್ತೆ, ಸೊ ಅಂಥ ಮೆಟಲ್ಸ್ಗಳೇನಾಗಿರುತ್ತೆ, ನೋಬಲ್ ಇನ್ ದೇರ್ ರಿಯಾಕ್ಷನ್. ಅಂದರೆ ಸೊ ಅವುಗಳ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ಕಮ್ಮಿ ಇರೋದ್ರಿಂದ ಆ ಮೆಟಲ್ಸ್ಗಳು ತುಂಬಾ ರಿಯಾಕ್ಟಿವ್ ಆಗಿರುತ್ತೆ. ಓಕೆ, ದ ಮೆಟಲ್ಸ್ ಆಫ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಸೀರೀಸ್ ಹ್ಯಾವ್ ಗ್ರೇಟರ್ ಎಂಥಾಲ್ಪೀಸ್ ಆಫ್ ಅಟಮೈಸೇಷನ್ ದ್ಯಾನ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಸೀರೀಸ್. ಸೊ ಫಸ್ಟ್ ಸೀರೀಸಲ್ಲಿ ಇರುವಂಥ ಎಲಿಮೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಮತ್ತು ಥರ್ಡ್ ಸೀರೀಸಲ್ಲಿರುವಂಥ ಮೆಟಲ್ಸ್ಗಳ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಜಾಸ್ತಿ ಇದೆ. ವೇರಿಯೇಷನ್ ಇನ್ ಅಟೋಮಿಕ್ ಆ್ಯಂಡ್ ಅಯೋನಿಕ್ ಸೈನ್ಸಸ್. ಸೊ ಅಟೋಮಿಕ್ ಮತ್ತು ಅಯೋನಿಕ್ ಸೈನ್ಸಸ್ಸಲ್ಲಿ ಹೇಗೆ ವೇರಿ ಆಗುತ್ತೆ ಅಂತ, ಇನ್ ಜನರಲ್ ಅಯಾನ್ಸ್ ಆಫ್ ಸೇಮ್ ಚಾರ್ಜ್ ಇನ್ ಎ ಸೀರೀಸ್ ಹ್ಯಾವ್ ಪ್ರೋಗ್ರೆಸಿವ್ ಡಿಕ್ರೀಸ್ ಇನ್ ರೇಡಿಯಸ್ ವಿತ್ ಇನ್ಕ್ರೀಸಿಂಗ್ ಅಟೋಮಿಕ್ ನಂಬರ್. ಸೊ ಒಂದು ಸೀರೀಸಲ್ಲಿರುವಂಥ ಅಯಾನ್ಸ್ಗಳೇನಿದೆ, ಸೊ ಅವುಗಳ ಚಾರ್ಜ್ ಕೂಡ ಸಿಮಿಲರ್ ಆಗಿದೆ. ಸೊ ಈ ಅಯಾನ್ಸ್ಗಳ ಅಟೋಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ರೇಡಿಯಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾಕಿದು ಅಂತ ನೋಡೋದಾದರೆ, ಇಟ್ ಈಸ್ ಬಿಕಾಸ್ ದ ನ್ಯೂ ಎಲೆಕ್ಟ್ರಾನ್ ಎಂಟರ್ಸ್ಗೆ ಡಿ ಆರ್ಬಿಟಲ್ ಈಚ್ ಟೈಮ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಬಿಕಾಸ್ ಆಫ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಎ ಡಿ ಎಲೆಕ್ಟ್ರಾನ್. ಸೊ ಅಟೋಮಿಕ್ ನಂಬರ್ ಜಾಸ್ತಿ ಆಗ್ತಿದೆ ಅಂದರೆ ಏನು, ಒಂದೊಂದು ಎಲೆಕ್ಟ್ರಾನ್ ಆ್ಯಡ್ ಆಗ್ತಿದೆ ಅಂತ, ಹೌದಾ? ಸೊ ಯಾವಾಗ ಒಂದು ನ್ಯೂ ಎಲೆಕ್ಟ್ರಾನು ಡಿ ಆರ್ಬಿಟಲ್ಗೆ ಎಂಟರ್ ಆಗುತ್ತೆ, ಆಗೇನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಯಾಕೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ, ನಮ್ಮ ಡಿ ಎಲೆಕ್ಟ್ರಾನ್ಸ್ಗಳೇನು ಮಾಡ್ತಿದೆ, ಪೂರ್ ಶೀಲ್ಡಿಂಗ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡ್ತಿದೆ. ಸೊ ಆಗೇನಾಗುತ್ತೆ, ದೇರ್ ಫೋರ್ attraction between the nucleus and outermost electron increases and ionic radius decreases. ಸೊ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ನ್ಯೂಕ್ಲಿಯಸ್ ಮತ್ತು ಔಟರ್ಮೋಸ್ಟ್ ಎಲೆಕ್ಟ್ರಾನ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಆಗ ಅಯೋನಿಕ್ ರೇಡಿಯಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಸೇಮ್ ಟ್ರೆಂಡ್ ಈಸ್ ಅಬ್ಸರ್ವ್ಡ್ ಇನ್ ಅಟೋಮಿಕ್ ರೇಡಿಯಸ್. ಸೊ ಅಟೋಮಿಕ್ ರೇಡಿಯಸಲ್ಲೂ ಕೂಡ ನಾವು ಸೇಮ್ ಟ್ರೆಂಡನ್ನು ಅಬ್ಸರ್ವ್ ಮಾಡ್ತೀವಿ. ವೇರಿಯೇಷನ್ ವಿತಿನ್ ಎ ಸೀರೀಸ್ ಇಸ್ ಸ್ಲೈಟ್ಲಿ ಸ್ಮಾಲ್. ಸೊ ಸೀರೀಸಲ್ಲಿ ವೇರಿಯೇಷನ್ ತುಂಬಾ ಕಮ್ಮಿ ಆಗುತ್ತೆ. ದ ಇನ್ಕ್ರೀಸ್ ಆಫ್ ರೇಡಿಯಸ್ ಫ್ರಮ್ ದ ಫಸ್ಟ್, ದಟ್ ಈಸ್ 3D ಸೀರೀಸ್, ಟು ದ ಸೆಕೆಂಡ್, ದಟ್ ಈಸ್ 4D ಸೀರೀಸ್ ಆಫ್ ದ ಎಲಿಮೆಂಟ್ಸ್, ಬಟ್ ದ ರೇಡಿ ಆಫ್ ದ ಥರ್ಡ್, ದಟ್ ಈಸ್ 5D ಸೀರೀಸ್, ಆರ್ ವರ್ಚುಲಿ ಸೇಮ್ ಹ್ಯಾಸ್ ದೋಸ್ ಆಫ್ ದ ಕರೆಸ್ಪಾಂಡಿಂಗ್ ಮೆಂಬರ್ಸ್ ಆಫ್ ದ ಸೆಕೆಂಡ್ ಸೀರೀಸ್. ಸೊ ಇಲ್ಲೇನಾಗ್ತಿದೆ, ನಮ್ಮ 4D ಸೀರೀಸಲ್ಲಿರುವಂಥ ಎಲಿಮೆಂಟ್ಸ್ಗಳೇನಿದೆ ಅವುಗಳ ರೇಡಿಯಸ್ಸು 3D ಸೀರೀಸಲ್ಲಿರುವಂಥ ಎಲಿಮೆಂಟ್ಸ್ಗಳ ರೇಡಿಯಸ್ಗಿಂತ ಜಾಸ್ತಿ ಇದೆ. ಅಂದರೆ 3D ಸೀರೀಸ್ಗಿಂತ 4D ಸೀರೀಸ್ ಏನಿದೆ ಅವುಗಳ ಎಲಿಮೆಂಟ್ಸ್ಗಳ ರೇಡಿಯಸ್ ಜಾಸ್ತಿ ಆಯಿತು. ಆದರೆ ನಮ್ಮ 5D ಸೀರೀಸ್ ಎಲಿಮೆಂಟ್ಸ್ಗಳೇನಿದೆ ಇವುಗಳ ರೇಡಿಯಸ್ಸು 4D ಸೀರೀಸ್ ಎಲಿಮೆಂಟ್ಸ್ಗಳ ರೇಡಿಯಸ್ಗೆ ಸಿಮಿಲರ್ ಆಗಿದೆ. ಸೊ ಇದು ಯಾಕೆ ಈ ರೀತಿ ಆಗ್ತಿದೆ ಅಂದರೆ, ದಿಸ್ ಈಸ್ ಬಿಕಾಸ್ ದ ಇಂಟರ್ವೆನ್ಷನ್ ಆಫ್ ದ 4f ಆರ್ಬಿಟಲ್ಸ್ ವಿಚ್ ಮಸ್ಟ್ ಬಿ ಫಿಲ್ಡ್ ಬಿಫೋರ್ ದ 5D ಸೀರೀಸ್ ಆಫ್ ದ ಎಲಿಮೆಂಟ್ಸ್. ಸೊ ಇಲ್ಲೇನಾಗ್ತಿದೆ, ನಮ್ಮ 4f ಆರ್ಬಿಟಲ್ಗಳು ಫಸ್ಟ್ ಎಂಟರ್ ಆಗ್ತಾ ಇದೆ. ಇಲ್ಲೇನಾಗ್ತಿದೆ, 4f ಆರ್ಬಿಟಲ್ಗಳು ಎಂಟರ್ ಆಗ್ತಿದೆ. ಅಂದರೆ ನಮ್ಮ 5D ಆರ್ಬಿಟಲ್ಗಳು ಫಿಲ್ ಆಗೋದಕ್ಕಿಂತ ಮುಂಚೆನೇ 4f ಆರ್ಬಿಟಲ್ಗಳು ಫಿಲ್ ಆಗ್ತಿದೆ. ದ ಫಿಲ್ಲಿಂಗ್ ಆಫ್ 4f ಬಿಫೋರ್ 5D ಆರ್ಬಿಟಲ್ ರಿಸಲ್ಟ್ಸ್ ಇನ್ ಎ ರೆಗ್ಯುಲರ್ ಡಿಕ್ರೀಸ್ ಇನ್ ಅಟೋಮಿಕ್ ರೇಡಿಯೈ. ಸೊ 5D ಆರ್ಬಿಟಲ್ಗಳು ಫಿಲ್ ಆಗೋದಕ್ಕಿಂತ ಮುಂಚೆನೇ 4f ಫಿಲ್ ಆಗ್ತಿರೋದ್ರಿಂದ ನಮ್ಮ ಅಟೋಮಿಕ್ ರೇಡಿಯೈ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ.
ಸೊ ಆಗೇನಾಗುತ್ತೆ, ದೇರ್ ಫೋರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಡಿ ಸೀರೀಸ್ ಎಕ್ಸಿಬಿಟ್ ಸಿಮಿಲರ್ ರೇಡಿಯೈ ಆ್ಯಂಡ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ. ಸೊ ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗ್ತಿರೋದ್ರಿಂದ, ಅಂದರೆ ಆಟೋಮಿಕ್ ರೇಡಿಯೈ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸೆಕೆಂಡ್ ಮತ್ತು ಥರ್ಡ್ ಡಿ ಸೀರೀಸ್ ಏನಿದೆ, ಅಂದರೆ 4D ಮತ್ತು 5D ಸೀರೀಸ್ ಏನಿದೆ, ಸಿಮಿಲರ್ ರೇಡಿಯೈ ಮತ್ತು ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ. ರೀಸನ್ ಫಾರ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗೋದಕ್ಕೆ ಕಾರಣ ಏನು? ಇಟ್ ಈಸ್ ಡ್ಯೂ ಟು ದ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ ಒನ್ ಎಲೆಕ್ಟ್ರಾನ್ ಬೈ ಅನದರ್ ಇನ್ ದ ಸೇಮ್ ಸೆಟ್ ಆಫ್ ಆರ್ಬಿಟಲ್ಸ್. ಸೊ ಇಲ್ಲೇನಾಗ್ತಿದೆ, ಶೀಲ್ಡಿಂಗು ಕರೆಕ್ಟಾಗಿ ಆಗ್ತಿಲ್ಲ. ಸೊ ಸೇಮ್ ಸೆಟ್ ಆಫ್ ಆರ್ಬಿಟಲ್ಸಲ್ಲಿ ಒಂದು ಎಲೆಕ್ಟ್ರಾನು ಇನ್ನೊಂದು ಎಲೆಕ್ಟ್ರಾನನ್ನ ಕರೆಕ್ಟಾಗಿ ಶೀಲ್ಡ್ ಮಾಡ್ತಿಲ್ಲ. ಸೊ ಆದ್ದರಿಂದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗ್ತಿದೆ. ಸೊ ಅಲ್ಲೇನಾಗ್ತಿದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಆಗ ಸೈಜು ಕಮ್ಮಿ ಆಗುತ್ತೆ. ಸೊ ಶೀಲ್ಡಿಂಗ್ ಆಫ್ 1,4f ಎಲೆಕ್ಟ್ರಾನ್ ಈಸ್ ಲೆಸ್ ದ್ಯಾನ್ 1d ಎಲೆಕ್ಟ್ರಾನ್. ಸೊ 4f ಎಲೆಕ್ಟ್ರಾನು ಕಡಿಮೆ ಶೀಲ್ಡ್ ಮಾಡುತ್ತೆ ಆ್ಯಸ್ ಕಂಪೇರ್ ಟು 1d ಎಲೆಕ್ಟ್ರಾನ್. ನೆಕ್ಸ್ಟ್ ಒನ್, ಡೆನ್ಸಿಟಿ. The decrease in metallic radius with increase in atomic mass results in increase in density of the elements. Atomic mass ಜಾಸ್ತಿ ಆಗ್ತಿದೆ, ಮೆಟಾಲಿಕ್ ರೇಡಿಯಸ್ ಕಮ್ಮಿ ಆಗ್ತಿದೆ. ಸೊ ಆಗೇನಾಗುತ್ತೆ, ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಡೆನ್ಸಿಟಿ ಅಂದರೆ ಏನು? ಮಾಸ್ ಬೈ ವ್ಯಾಲ್ಯೂಮ್. ಸೊ ವ್ಯಾಲ್ಯೂಮ್ ಕಡಿಮೆ ಆಗ್ತಿದೆ, ಮಾಸ್ ಜಾಸ್ತಿ ಆಗ್ತಿದೆ. ಸೊ ಆಗ ಆಬ್ವಿಯಸ್ ಆಗಿ ಡೆನ್ಸಿಟಿ ಜಾಸ್ತಿ ಆಗಲೇಬೇಕು, ಹೌದಾ? ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಹೈಯರ್ ಎಂಥಾಲ್ಪೀಸ್ ಆಫ್ ಅಟಮೈಸೇಷನ್ ಬಿಕಾಸ್ ಆಫ್ large number of unpaired electrons. Hence, they have stronger bonding between the atoms. So, transition ಎಲಿಮೆಂಟ್ಸ್ಗಳು ಹೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ನ ಎಕ್ಸಿಬಿಟ್ ಮಾಡ್ತಿದೆ. ಯಾಕೆ? ಅವುಗಳಲ್ಲಿ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರೋದ್ರಿಂದ ಬಾಂಡಿಂಗ್ ಏನಾಗುತ್ತೆ, ಸ್ಟ್ರಾಂಗರ್ ಆಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ? ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದರೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಬಾಂಡಿಂಗ್ ಸ್ಟ್ರಾಂಗ್ ಆಗಿದ್ದರೆ ಹೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಇರುತ್ತೆ. ಅಂದರೆ ಒಂದು ಕಾಂಪೌಂಡು ಬ್ರೇಕ್ ಆಗಿ ಇಂಡಿವಿಜುವಲ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ಎಂಥಾಲ್ಪಿ ಚೇಂಜ್ ಆಗುತ್ತೆ. ಓಕೆ, ದ ಚೇಂಜ್ ಇನ್ ಹೀಟ್. ಅಯೋನೈಸೇಷನ್ ಎಂಥಾಲ್ಪೀಸ್. ಏನು ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ? ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ಔಟರ್ ಮೋಸ್ಟ್ ಶೆಲ್. ಸೊ ಏನು, ಒಂದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು ಅದನ್ನು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಸೊ ನೀವು ನೋಡಿರ್ತೀರ, ಒಂದು ಎಲಿಮೆಂಟ್ ಅಂತ ಅಂದರೆ ನ್ಯೂಕ್ಲಿಯಸ್ಸು ಒಂದಿಷ್ಟು ಶೆಲ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಈ ಡಯಾಗ್ರಾಮಲ್ಲಿ ಔಟರ್ ಮೋಸ್ಟ್ ಶೆಲ್ ಇದು. ಓಕೆ, ಸೊ ಇದರಲ್ಲಿರುವಂಥ ಎಲೆಕ್ಟ್ರಾನ್ ಅಂದ್ಕೊಳ್ಳಿ, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್ ಇದು. ಇದನ್ನು ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು ಅದನ್ನು ನಾವು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಈ ಅಯೋನೈಸೇಷನ್ ಎಂಥಾಲ್ಪಿನ ಅಯೋನೈಸೇಷನ್ ಎನರ್ಜಿ ಅಂತಲೂ ಕೂಡ ಕರೀತಾರೆ. ಇಟ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್. ಸೊ ಅಯೋನೈಸೇಷನ್ ಎಂಥಾಲ್ಪಿ ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಲೆಫ್ಟ್ ಟು ರೈಟು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ? ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್. ಸೊ ನ್ಯೂಕ್ಲಿಯರ್ ಚಾರ್ಜು ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಬಾಂಡಿಂಗ್ ಸ್ಟ್ರಾಂಗ್ ಇದ್ದರೆ ಸೊ ಅದರಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ಕಷ್ಟ. ಸೊ ಆಗ ನಾವು ಜಾಸ್ತಿ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಲೆಫ್ಟ್ ಟು ರೈಟು ಏನಾಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಅಯೋನೈಸೇಷನ್ ಎಂಥಾಲ್ಪಿಯಲ್ಲೇ 3 ಅಯೋನೈಸೇಷನ್ ಎಂಥಾಲ್ಪಿಗಳು ಬರುತ್ತೆ. ಸೊ ಒಂದು ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿಯಲ್ಲಿ ನಾವು ಕಡಿಮೆ ಎನರ್ಜಿ ಕೊಡ್ತೀವಿ. ಓಕೆ, ಸೊ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿಯಲ್ಲಿ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿಗಿಂತ ಒಂದಿಷ್ಟು ಜಾಸ್ತಿ ಎನರ್ಜಿನ ಕೊಡ್ತೀವಿ. ಓಕೆ, ಆ್ಯಂಡ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿಯಲ್ಲಿ ಜಾಸ್ತಿ ಎನರ್ಜಿನ ಕೊಡ್ತೀವಿ. ಓಕೆ, ರಿಮೂವಲ್ ಆಫ್ ಒನ್ ಎಲೆಕ್ಟ್ರಾನ್ ಆಲ್ಟರ್ಸ್ ದ ರಿಲೇಟಿವ್ ಎನರ್ಜೀಸ್ ಆಫ್ 4s ಆ್ಯಂಡ್ 3d ಆರ್ಬಿಟಲ್. ಸೊ ನೀವು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೂ ಕೂಡ ಅದು 4s ಮತ್ತು 3d ಆರ್ಬಿಟಲ್ಸ್ಗಳ ರಿಲೇಟಿವ್ ಎನರ್ಜಿನ ಆಲ್ಟರ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ವ್ಯಾಲ್ಯೂ ಆಫ್ ಕ್ರೋಮಿಯಂ. ಸೊ ಇಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಕಮ್ಮಿ ಇದೆ, ಲೋಯರ್. ಯಾಕೆ? ದರ್ ಇಸ್ ನೋ ಚೇಂಜ್ ಇನ್ ಡಿಕಾನ್ಫಿಗರೇಷನ್. ಸೊ ನೀವು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೂ ಕೂಡ ಡಿಕಾನ್ಫಿಗರೇಷನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓಕೆ, ಸೊ ಆದ್ದರಿಂದ ಇಲ್ಲಿ ವ್ಯಾಲ್ಯೂ ಕಮ್ಮಿ ಇದೆ. ಓಕೆ, ವ್ಯಾಲ್ಯೂ ಆಫ್ ಜಿಂಕ್. ಸೊ ಇಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇದೆ. ಯಾಕೆ? ಲಾಸ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಕಂಪ್ಲೀಟ್ಲಿ ಫಿಲ್ಡ್ 4s ಆರ್ಬಿಟಲ್. ಸೊ ಇಲ್ಲೇನಾಗ್ತಿದೆ, ಕಂಪ್ಲೀಟ್ಲಿ ಫಿಲ್ಡ್ 4s ಆರ್ಬಿಟಲಿಂದ ಎಲೆಕ್ಟ್ರಾನ್ ರಿಮೂವ್ ಆಗ್ತಿದೆ. ಸೊ ಅದರಿಂದ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಲೋಯೆಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟು +2 ಆಗಿದೆ. ಒಂದು M2+ ಅಯಾನ್ ಫಾರ್ಮ್ ಆಗಬೇಕು ಅಂದರೆ ನಮಗೆ ಫಸ್ಟ್ ಮತ್ತು ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪೀಸ್ ಎರಡೂ ಕೂಡ ಬೇಕು. ಓಕೆ, ಸೊ M2+ ಅಯಾನ್ ಹೇಗೆ ಫಾರ್ಮ್ ಆಗುತ್ತೆ? ಸೊ ಒಂದು M ಇದೆ ಅಂದ್ಕೊಳ್ಳಿ. ಸೊ ಇದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಾ, ಆಗ ಅದು M+ ಆಗುತ್ತೆ. ಈ M+ ಇಂದ ಇನ್ನೊಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀರಾ, ಆಗ M2+ ಆಗುತ್ತೆ. ಓಕೆ,
Second, ionization enthalpy values are unusually high for chromium and copper. ಸೊ ನಿಮಗೆ ಕ್ರೋಮಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದೆ, ದಟ್ ಈಸ್ ಆರ್ಗಾನ್ 3d5 4s1. ಈ ಕ್ರೋಮಿಯಮಿಂದ ಒಂದು ಎಲೆಕ್ಟ್ರಾನ್ನ ನೀವು ರಿಮೂವ್ ಮಾಡಬೇಕು ಅಂದರೆ ಒಂದಿಷ್ಟು ಎನರ್ಜಿನ ಅದಕ್ಕೆ ಸಪ್ಲೈ ಮಾಡಬೇಕು. ಅದನ್ನು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಈಗ ಒಂದಿಷ್ಟು ಎನರ್ಜಿನ ಸಪ್ಲೈ ಮಾಡ್ತೀರಾ, ಆಗ ನೀವು ಈ 4s1ಇಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀರಾ. ಓಕೆ, ಸೊ ಆಗ ಅದು Cr+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮುಂಚೆ Cr ಆಗಿರುತ್ತೆ, ಸೊ ಅದು ಒಂದು ಎಲೆಕ್ಟ್ರಾನ್ ರಿಮೂವ್ ಆದಮೇಲೆ Cr+ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ D5 ಕಾನ್ಫಿಗರೇಷನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಸೊ ಈಗ ನಮಗೆ ಲೋ ಅಯನೈಸೇಷನ್ ಎಂಥಾಲ್ಪಿ ಇದೆ. ಸೊ ಇದರಿಂದ ಅಂದರೆ Cr+ ನೀವು ಇನ್ನೊಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂದರೆ ನೀವು D5 ಕಾನ್ಫಿಗರೇಷನಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ D5 ಕಾನ್ಫಿಗರೇಷನ್ ಅಂದರೆ ಹಾಫ್ ಫಿಲ್ಡ್ ಈಸ್ ಹೈಲಿ ಸ್ಟೇಬಲ್. ಸೊ ಹೈಲಿ ಸ್ಟೇಬಲ್ ಆಗಿರೋದ್ರಿಂದ ಸೊ ಬಾಂಡ್ ಸ್ಟ್ರಾಂಗರ್ ಆಗಿರುತ್ತೆ. ನೀವು ಅದರಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದೇನಾಗುತ್ತೆ, ಕಷ್ಟ ಆಗುತ್ತೆ. ಆಗ ಎನರ್ಜಿನ ನೀವು ಜಾಸ್ತಿ ಸಪ್ಲೈ ಮಾಡಬೇಕು. ಸೊ ಅದರಿಂದನೇ ಹೇಳ್ತಿರೋದು ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ ಆರ್ ಅನ್ಯೂಶುವಲಿ ಹೈ. ಸೊ ಇದೇ ರೀತಿ ಕಾಪರಲ್ಲೂ ಕೂಡ ಹೀಗೆ ಆಗುತ್ತೆ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s1. ಸೊ ಈ ಕಾಪರಿಂದ ನೀವು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ 4s1ಇಂದ ಹೋಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ D10 ಕಾನ್ಫಿಗರೇಷನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಆಗ ಕಡಿಮೆ ಅಯನೈಸೇಷನ್ ಎಂಥಾಲ್ಪಿನೇ ಇರುತ್ತೆ. ಓಕೆ, ಸೊ ಅದೇ ಯಾವಾಗ ಈ ಕಾಪರ್ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಈಗ ಈ ಕಾಪರ್ ಪ್ಲಸ್ಸಿಂದ ಅಂದರೆ Cu+ಇಂದ ಒಂದು ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡಬೇಕು ಅಂದರೆ ಸೊ ಆಗೇನು ಈ D10 ಕಾನ್ಫಿಗರೇಷನ್ ಏನಿದೆ ಸೊ ಇದರಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಸೊ ಅಗೈನ್ D10 ಕಾನ್ಫಿಗರೇಷನ್ ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಲು. ಸೊ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ಕಷ್ಟ, ಯಾಕೆ ದೇ ಆರ್ ಹೈಲಿ ಸ್ಟೇಬಲ್, ಬಾಂಡಿಂಗ್ ಸ್ಟ್ರಾಂಗ್ ಇದೆ. ಸೊ ಆಗ ಎನರ್ಜಿನ ನೀವು ಜಾಸ್ತಿ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಆಗ Cu+ Cu2+ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ಎನರ್ಜಿ ತುಂಬಾ ಜಾಸ್ತಿ ಸಪ್ಲೈ ಮಾಡಬೇಕು. ಇದೇ ರೀತಿಯಾಗಿ ನಾವು ಜಿಂಕನ್ನ ನೋಡೋದಾದರೆ ಜಿಂಕ್ನ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಇದೆ. ಸೊ ಯಾಕೆ ಹೀಗೆ ನಿಮಗೆ ಗೊತ್ತಿದೆ, ಜಿಂಕ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s2. ಸೊ ಇದರಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂದರೆ ನಾವು 4s2ಇಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀವಿ, ಹೌದಾ. ಸೊ ರಿಮೂವ್ ಮಾಡಬೇಕು ಅಂದರೆ ಒಂದಿಷ್ಟು ಎನರ್ಜಿನ ಕೊಡಬೇಕು, ಅದನ್ನು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಆಗೇನಾಗುತ್ತೆ, ಜಿಂಕ್+ ಆಗಿ ಕನ್ವರ್ಟ್ ಆಗುತ್ತೆ. ಆಗ ನಮಗೆ ಕಾನ್ಫಿಗರೇಷನ್ ಯಾವ ರೀತಿ ಬರುತ್ತೆ, ಆರ್ಗಾನ್ 3d10 4s1, ಹೌದಾ. ಈ ಕಾನ್ಫಿಗರೇಷನ್ ಬಂತು. ಈಗ ಇದರಿಂದ ಇನ್ನೊಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂದರೆ ಜಿಂಕ್+ಇಂದ ಇನ್ನೊಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಓಕೆ, ಸೊ ಈ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂದರೆ ನಾವು 4s1ನಲ್ಲಿರುವಂಥ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀವಿ. ಆಗೇನಾಗುತ್ತೆ, ಉಳ್ಕೊಳ್ಳೋದು 3d10 ಕಾನ್ಫಿಗರೇಷನ್ ಅಂದರೆ ಹೈಲಿ ಸ್ಟೇಬಲ್ ಕಾನ್ಫಿಗರೇಷನ್ ಉಳ್ಕೊಳ್ಳುತ್ತೆ. ಸೊ ಆಗ ಈ ಜಿಂಕ್ 2+ ಏನಿದೆ ಸೊ ಇದು ಹೈಲಿ ಸ್ಟೇಬಲ್ ಆಗುತ್ತೆ. ಸೊ ಆದ್ದರಿಂದ ಈ ಜಿಂಕು ಈ ಎಲೆಕ್ಟ್ರಾನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳುತ್ತೆ. ಅಂದರೆ ನೀವು ಕಡಿಮೆ ಎನರ್ಜಿ ಕೊಟ್ಟರೂ ಸಾಕು ಅದು ಈಸಿಯಾಗಿ ಎಲೆಕ್ಟ್ರಾನ್ನ ರಿಮೂವ್ ಮಾಡುತ್ತೆ. ಸೊ ಆದ್ದರಿಂದ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಓಕೆ, ಸೊ ನೀವು ನೋಡ್ತಿರಬಹುದು ವ್ಯಾಲ್ಯೂ ಆಫ್ ಜಿಂಕ್ ಈಸ್ ಲೋ ಬಿಕಾಸ್ ರಿಮೂವಲ್ ಆಫ್ ಸೆಕೆಂಡ್ ಎಲೆಕ್ಟ್ರಾನ್ ರಿಸಲ್ಟ್ಸ್ ಇನ್ ಸ್ಟೇಬಲ್ D10 ಕಾನ್ಫಿಗರೇಷನ್. ಸೊ ಆ ಎಲೆಕ್ಟ್ರಾನ್ ರಿಮೂವ್ ಮಾಡೋದ್ರಿಂದ ನಮಗೆ D10 ಕಾನ್ಫಿಗರೇಷನ್ ಸಿಗುತ್ತೆ. ಇದೇ ರೀತಿಯಾಗಿ ನಾವು ಜಿಂಕ್ನ ನೋಡೋದಾದರೆ ಜಿಂಕ್ನ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಇದೆ. ಸೊ ಯಾಕೆ ಹೀಗೆ, ನಿಮಗೆ ಜಿಂಕ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತು, ಆರ್ಗಾನ್ 3d10 4s2. ಈಗ ಜಿಂಕಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ಒಂದಿಷ್ಟು ಎನರ್ಜಿನ ಸಪ್ಲೈ ಮಾಡಬೇಕು, ಅದನ್ನು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಸೊ ಯಾವಾಗ ಎನರ್ಜಿನ ಕೊಡ್ತೀರಾ ಆಗೇನಾಗುತ್ತೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಸೊ ರಿಮೂವ್ ಎಲ್ಲಿಂದ ಆಗುತ್ತೆ, 4s2ಇಂದ. ಸೊ 4s2ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಆದರೆ 4s1 ಆಗಿ ಕನ್ವರ್ಟ್ ಆಯಿತು, ಹೌದಾ. ಜಿಂಕ್ ಗೆಟ್ ಕನ್ವರ್ಟೆಡ್ ಇಂಟು ಜಿಂಕ್+. ಈಗ ಜಿಂಕ್+ ಇದೆ, ಇದರಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀರಾ. ಸೊ ರಿಮೂವ್ ಮಾಡಬೇಕು ಅಂದರೆ ಒಂದಿಷ್ಟು ಎನರ್ಜಿನ ಸಪ್ಲೈ ಮಾಡಲೇಬೇಕು, ಅದನ್ನು ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಸೊ ಈಗ ರಿಮೂವ್ ಮಾಡ್ತಿರೋದು ನೀವು 4s1ನಲ್ಲಿರುವಂಥ ಒಂದು ಎಲೆಕ್ಟ್ರಾನ್. ಸೊ ಇದು ರಿಮೂವ್ ಆದರೆ ಏನಾಗುತ್ತೆ, ನಮಗೆ 3d10 ಕಾನ್ಫಿಗರೇಷನ್ ಬರುತ್ತೆ, ಅಂದರೆ ಹೈಲಿ ಸ್ಟೇಬಲ್ ಕಾನ್ಫಿಗರೇಷನ್. ಸೊ ಆದ್ದರಿಂದ ಇದು ಏನಾಗುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಅಂದರೆ ಕಡಿಮೆ ಎನರ್ಜಿ ಕೊಟ್ಟರೂ ಸಾಕು ಈ ಎಲೆಕ್ಟ್ರಾನು ಈಸಿಯಾಗಿ ರಿಮೂವ್ ಆಗುತ್ತೆ, ಯಾಕೆ ಅದು ಸ್ಟೇಬಲ್ ಆಗುತ್ತೆ ಅದಕ್ಕೆ. ಸೊ ಆಗ ಜಿಂಕ್ 2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ದ ಥರ್ಡ್ ಅಯನೈಸೇಷನ್ ಎಂಥಾಲ್ಪೀಸ್ ಆಫ್ ಮ್ಯಾಂಗನಸ್ ಆ್ಯಂಡ್ ಜಿಂಕ್ ಆರ್ ಹೈಯರ್. ಸೊ ಅದೇ ಜಿಂಕ್ನ ಮತ್ತು ಮ್ಯಾಂಗನೀಸ್ನ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ತುಂಬಾ ಜಾಸ್ತಿ ಇದೆ. ಯಾಕೆ, ಸೊ ಆಲ್ರೆಡಿ ನೋಡಿದ್ದೀವಿ ನೀವು ಜಿಂಕ್ 2+. ಸೊ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10. ಓಕೆ, ಸೊ ಈಗ
ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಇದರಿಂದ ನೀವು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು 3d10ಇಂದ. ಸೊ ಇದು ಹೈಲಿ ಸ್ಟೇಬಲ್ ಆಗಿದೆ ಆಲ್ರೆಡಿ. ಸೊ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ನೀವು ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಪಾರ್ಷಲಿ ಫಿಲ್ಡ್ ಆಗಿರ್ಬೋದು, ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ಬೋದು. ಅಂದರೆ D5 D10 ಕಾನ್ಫಿಗರೇಷನ್ ಇದ್ದಾಗ ನೀವು ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಆಕ್ಸಿಡೇಷನ್ ಸ್ಟೇಟು. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಗ್ರೇಟೆಸ್ಟ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ನಿಯರ್ ದ ಮಿಡಲ್ ಆಫ್ ದ ಸೀರೀಸ್ನ ಮಿಡಲಲ್ಲಿ ಗ್ರೇಟೆಸ್ಟ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಗಳು ಎಕ್ಸಿಬಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಮ್ಯಾಂಗನೀಸ್. ಸೊ ಮ್ಯಾಂಗನೀಸು +2 ಇಂದ +7 ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಎಲಿಮೆಂಟ್ಸ್ಗಳು ಆಕ್ಸಿಡೇಷನ್ ಸ್ಟೇಟ್ಸ್ ಹೀಗಿದೆ. ಸೊ ಸ್ಕ್ಯಾಂಡಿಯಮು +3 ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ. ಆ್ಯಂಡ್ ಟೈಟಾನಿಯಮ್ +2 +3 +4, ವೆನೆಡಿಯಮ್ +2 +3 +4 +5, ಕ್ರೋಮಿಯಮ್ +2 +3 +4 +5 +6, ಮ್ಯಾಂಗನೀಸ್ +2 +3 +4 +5 +6 +7, ಐರನ್ +2 +3 +4 +6, ಕೋಬಾಲ್ಟ್ +2 +3 +4, ನಿಕಲ್ +2 +3 +4, ಕಾಪರ್ +1 +2, zinc +2. ಲೆಸ್ಸರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಎಟ್ ದ ಎಕ್ಸ್ಟ್ರೀಮ್ ಎಂಡ್ಸ್. ಸೊ ಎಕ್ಸ್ಟ್ರೀಮ್ ಎಂಡ್ಗಳಲ್ಲಿ ಏನಾಗುತ್ತೆ, ಲೆಸ್ಸರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಗಳು ಪ್ರೆಸೆಂಟ್ ಇದೆ. ಯಾಕೆ ಅಂತ ಅಂದರೆ ಐದರ್ ಟೂ ಫ್ಯೂ ಎಲೆಕ್ಟ್ರಾನ್ಸ್ ಟು ಲೂಸ್ ಆರ್ ಶೇರ್. ಸೊ ಶೇರ್ ಆಗೋದಕ್ಕೆ ಅಥವಾ ರಿಮೂವ್ ಆಗೋದಕ್ಕೆ ಕಡಿಮೆ ಎಲೆಕ್ಟ್ರಾನ್ಸ್ ಇರ್ಬೋದು, ಆರ್ ಟೂ ಮೆನಿ ಡಿ ಎಲೆಕ್ಟ್ರಾನ್ಸ್ ಅಥವಾ ಜಾಸ್ತಿ ಡಿ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರ್ಬೋದು, ಅಥವಾ ಫ್ಯೂವರ್ ಆರ್ಬಿಟಲ್ಸ್ ಆರ್ ಅವೈಲೇಬಲ್ ಇನ್ ವಿಚ್ ಟು ಶೇರ್ ಎಲೆಕ್ಟ್ರಾನ್ಸ್ ವಿತ್ ಅದರ್ಸ್. ಸೊ ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡೋದಕ್ಕೆ ಸೊ ಕಡಿಮೆ ಆರ್ಬಿಟಲ್ಸ್ಗಳು ಪ್ರೆಸೆಂಟ್ ಇರ್ಬೋದು. ಸೊ ಇದಿಷ್ಟು ಕೂಡ ಆಕ್ಸಿಡೇಷನ್ ಸ್ಟೇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.